ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ವಾಸ ಇರುವ ಕೈವಾರ ಹೊರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಕಾಶ್ ಗೌಡ ಹಾಗೂ ಪ್ರೇಮಾ ದಂಪತಿಯ ಏಕೈಕ ಪುತ್ರ ಡಾಕ್ಟರ್ ವರುಣ್ ಗೌಡ ಎಂಬುವವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನು ದೇಶದಲ್ಲಿ 462, ರಾಜ್ಯದಲ್ಲಿ 7ನೇ ರ್ಯಾಂಕ್ ಪಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಹಾಗೂ ಸಿಇಒ ಅವರು ಡಾಕ್ಟರ್ ವರುಣ್ ಗೌಡ ಹಾಗೂ ಕುಟುಂಬದವರನ್ನು ಕರೆಯಿಸಿ ಸನ್ಮಾನಿಸಿ ಸಲಹೆಯನ್ನು ನೀಡಿದರು. ನನ್ನ ಹೆಸರು ಡಾಕ್ಟರ್ ವರುಣ್ ಗೌಡ ಪಿ ಅಂತ. ನಾನು UPSCಯಲ್ಲಿ 462ನೇ ರ್ಯಾಂಕ್ ತೆಗೆದಿದ್ದೀನಿ. ನಂದು ಇದು 3ನೇ ಅಟೆಂಪ್ಟು. ಲಾಸ್ಟ್ 2 ಅಟೆಂಪ್ಟ್ ನಂದು ಸಕ್ಸಸ್ ಆಗಿಲ್ಲ. ಸೊ 3ನೇ ಅಟೆಂಪ್ಟಲ್ಲಿ ನಂದು 462ನೇ ರ್ಯಾಂಕ್ ಬಂದಿದೆ. ಸೊ ಈ ಸರಿ ನನಗೆ IPS ಸಿಗೋ ಚಾನ್ಸಸ್ ತುಂಬ ಇದೆ. ನಾನು ಡೈಲಿ ಒಂದು 8ರಿಂದ 10 ಅವರ್ ಓದ್ತಿದ್ದೆ. ಸೊ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂಗಿ ರಚನಾ ಅಂತ, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಡೈಲಿ ಅವ್ರ ಸಪೋರ್ಟಿಂದ ನಾನು ಓದೋಕ್ಕೆ ಆಯಿತು. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಮುಂದೆ ಯಾವುದೇ ಸಿಕ್ಕಲಿ IAS ಅಥವಾ IPS ಯಾವ್ದು ಸಿಕ್ಕರೂ ನಾನು ಕಷ್ಟ ಬಿದ್ದು ಮಾಡಬೇಕು. ಮತ್ತು ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ದಾರಿಯಲ್ಲಿ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಅದೇ ಸರ್, ಸರ್ವಿಸ್ ಅಲೋಕೇಶನ್ ಇನ್ನೊಂದು 2 ಮಂತಲ್ಲಿ ಬರುತ್ತೆ. ಸೊ ತದನಂತರ ನನಗೊಂದು ಆಸೆ ಇದೆ IAS ಮಾಡಬೇಕಂತ. ಅಪ್ಪಗೆ ತುಂಬ ಖುಷಿ IPS ಆಗಿರೋದಕ್ಕೆ. ಅಪ್ಪ ಪೊಲೀಸ್ ಆಗಿದ್ದಾರೆ, ASI ಆಗಿದ್ದಾರೆ. ಸೊ ಅಪ್ಪಗೆ ತುಂಬ ಖುಷಿ. ಬಟ್ ನನಗೊಂದು ಹೆಲ್ತ್ ಇದರಲ್ಲಿ ನಾನು ವರ್ಕ್ ಮಾಡಬೇಕಂತ ನಂಗೆ ತುಂಬ ಆಸೆ. ಸೊ ಅದಕ್ಕೋಸ್ಕರ ನಾನು IAS ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅಟೆಂಪ್ಟು ಕೊಡೋ ಪ್ಲ್ಯಾನ್ ಇದೆ ಸರ್. ಇನ್ನು ವರುಣ್ ಗೌಡ ತಂದೆ ಸಾಮಾನ್ಯ ಪೊಲೀಸ್ ಠಾಣೆಯ ಒಂದರಲ್ಲಿ ಎಎಸ್ಐ ಆಗಿ ಕರ್ತವ್ಯ ಮಾಡುತ್ತಿದ್ದು ತನ್ನ ಮಗ ಉನ್ನತ ಮಟ್ಟದ ಅಧಿಕಾರಿಯಾಗಬೇಕೆಂದು ಬಯಸಿದ್ರಂತೆ. ಆಸೆಯಂತೆ ಮಗ UPSC ಪರೀಕ್ಷೆಯಲ್ಲಿ ದೇಶ ಹಾಗೂ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆಯುವ ಮೂಲಕ ತಂದೆ ತಾಯಿಯ ಕನಸು ಈಡೇರಿಸಿದ್ದಾರೆಂದು ಕುಟುಂಬದವರು ಸಿಹಿ ತಿನ್ನಿಸುವ ಮೂಲಕ ಸಂತಸ ವ್ಯಕ್ತಪಡಿಸಿದರು. ತುಂಬ ಖುಷಿ ಆಗ್ತದೆ. ನನ್ನ ಆಸೆ ಇದ್ದಿದ್ದು ನನ್ನ ಮಗನ ಡಾಕ್ಟ್ರ್ ಮಾಡಬೇಕಂತ ಆಸೆ ಇದ್ದಿದ್ದು. ಡಾಕ್ಟ್ರ್ ಆದ. ಒಂದು 2021ರಲ್ಲಿ ಪಾಸ್ಔಟ್ ಆಯಿತು. ಮತ್ತು 22ರಲ್ಲಿ ರೂರಲ್ ಸರ್ವಿಸ್ ಮಾಡ್ದೆ. ಮತ್ತು ನಾನು MD ಹೋಗ್ತಾನೆ ಅಂದ್ಕೊಂಡಿದ್ದೆ. ಫೋನ್ ಮಾಡ್ದೆ, ನಾನು ಈ ಥರ ಸಿವಿಲ್ ಸರ್ವಿಸ್ ಮಾಡಬೇಕು ಅಂದ್ಕೊಂಡು ನನಗೆ ಸಪೋರ್ಟ್ ಮಾಡಬೇಕು, 2 ವರ್ಷ ಏನು ಮಾತಾಡಿಸ್ಬೇಡ ಅಂತ ಹೇಳ್ದೆ. ಆಯ್ತು ಮಗನೇ, ನಾನೇನು ಮಾತಾಡಲೇ ಇಲ್ಲ. ಯಾಕಂದರೆ ಅವನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು. ಅವ್ನು LKG ಓದಬೇಕಾದ್ರೆ ಅವನ ಮೇಲೆ ನನ್ನ ಕಾನ್ಫಿಡೆನ್ಸು, ಹೇಳಿದ್ದು ಮಾಡೇ ಮಾಡ್ತಾನೆ ಅದು. ಹಾಗಾಗಿ ನನಗೆ ತುಂಬ ಆಯಿತು. ಜೊತೆಗೆ ನಮ್ಮ SP ಸಾಹೇಬರು, ಕುಶಾಲ್ ಚೌಕಿ ಸಾಹೇಬರು 1.5 ಗಂಟೆ ನಾನು ಬರ್ತೀನಿ ಚಿಂತಾಮಣಿ, ಇದು ಚಿಕ್ಕಬಳ್ಳಾಪುರ ಬರ್ತೀನಿ ಅಂದರು. ಇಲ್ಲ ನಾನೇ ಬರ್ತೀನಿ ಚಿಂತಾಮಣಿಗೆ ಅಂತೇಳಿ IBಯಲ್ಲಿ ಕೂತ್ಕೊಂಡು ಅವ್ರಿಗೆ ಮಾರ್ಗದರ್ಶನ ನೀಡಿದ್ದಾರೆ. ನಮ್ಮ DS ಮುರಳೀಧರ್ ಸಾರು, ನಮ್ಮೆಲ್ಲ ಹಿರಿಯ ಅಧಿಕಾರಿಗಳೆಲ್ಲರೂ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಜನಗಳು ಪ್ರತಿಯೊಂದು ಬಾರಿನೂ ಸರ್ ನಿಮ್ಮ ಮಗ ಮಾಡ್ತಾನೆ ಬಿಡಿ ಸರ್, ತುಂಬ ಮಾಡ್ತಾನೆ, ಅವನ ಮೇಲೆ ತುಂಬ ಕಾನ್ಫಿಡೆನ್ಸು, ನಿಮ್ಮ ಥರ ಅವನು ಮಾಡ್ತಾನೆ ಬಿಡಿ ಸರ್, ಯಾರಿಗೂ ಅನ್ಯಾಯ ಮಾಡಿಲ್ಲ, ಒಳ್ಳೇದು ಮಾಡ್ತಾ ಅಂತ ಹೇಳಿದ್ರು. ಅದೇ ಥರ ದೇವರ ಆಶೀರ್ವಾದ ಒಳ್ಳೆಯದಾಗಿದೆ. ತುಂಬ ಖುಷಿ ಇದೆ ಸರ್. ಇನ್ನು ಡಾಕ್ಟರ್ ವರುಣ್ ಗೌಡ ಕೊಪ್ಪಳದ ಸರ್ಕಾರಿ ಮೆಡಿಕಲ್ ಕಾಲೇಜೊಂದರಲ್ಲಿ MBBS ಮುಗಿಸಿ ಕಳೆದ 2 ವರ್ಷಗಳಿಂದ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಡಾಕ್ಟರ್ ವೃತ್ತಿ ಮಾಡಿಕೊಂಡು 3ನೇ ಬಾರಿ UPSC ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ದಾರೆ. ವರುಣ್ ಗೌಡ ಚಿಕ್ಕ ವಯಸ್ಸಿನಲ್ಲಿ IAS ಆಗಬೇಕೆಂದು ನಿರ್ಧರಿಸಿದ್ದರಂತೆ. ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡುವ ಆಸೆ ಇದೆ ಎಂದು ಡಾಕ್ಟರ್ ವರುಣ್ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.